ನಮಸ್ತೆ. ಭೂಮಿಯ ಮೇಲೆ ಎಲ್ಲಾ ರೀತಿಯ ಜೀವರಾಶಿಗಳಿಗೆ ಆಹಾರ, ನೀರು ಎಷ್ಟು ಮುಖ್ಯವೋ ಅದಕ್ಕಿಂತನೂ ಹೆಚ್ಚು ಮುಖ್ಯವಾದದ್ದು ಉಸಿರು. ಉಸಿರಿನಲ್ಲಿ ಆಮ್ಲಜನಕ. ಈ ಆಮ್ಲಜನಕ ಇವತ್ತು ಇಲ್ಲ ಅಂದ್ರೆ ಮನುಷ್ಯನ ಜೀವ ಉಳಿಯೋದಿಲ್ಲ. ಯಾವುದೇ ಧರ್ಮ, ಜಾತಿ, ದೇವರು, ಭಕ್ತಿ, ಅವತಾರ ಪುರುಷರು, ಮಹಾಪುರುಷರು ಇವರೆಲ್ಲರಿಗಿಂತನೂ ಶ್ರೇಷ್ಠ ಆಮ್ಲಜನಕ. ಈ ಆಮ್ಲಜನಕವನ್ನ ಯಾರಿಂದಾನೂ ಉತ್ಪತ್ತಿ ಮಾಡಕ್ಕಾಗಲ್ಲ. ಆದ್ರೆ ಇದನ್ನ ಉತ್ಪತ್ತಿ ಮಾಡೋದು ಮರ ಗಿಡಗಳು. ಇದನ್ನ ಚೆನ್ನಾಗಿ ಅರ್ಥಕೊಂಡ್ರೆ ಸಾಕು ಎಲ್ಲರೂ. ಆಮ್ಲಜನಕವನ್ನ ಮರ ಗಿಡಗಳಲ್ಲದೆ ಬೇರೆ ಯಾವುದು ಉತ್ಪನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಮರವೇ ದೇವರು. ಆ ಮರ ಉಳಿಬೇಕಾದ್ರೆ ಸೂರ್ಯ ಬಹಳ ಮುಖ್ಯ. ಸೂರ್ಯ, ಕಣ್ಣಿಗೆ ಕಾಣುವ ದೇವರು ಸೂರ್ಯ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಯಾವ ದೇವರು ಕಣ್ಣಿಗೆ ಕಾಣದಿದ್ರು ನಿಮ್ಮ ಕಣ್ಣಿನ ಮುಂದೆ ಕಾಣೋದು ನಿಮ್ಮ ತಂದೆ ತಾಯಿ, ಆಮೇಲೆ ಸೂರ್ಯನಿಂದನೇ ಜಗತ್ತು. ಈ ಆಮ್ಲಜನಕವನ್ನ ಉತ್ಪನ್ನ ಮಾಡ್ಲಿಕ್ಕೆ ಮರ ಗಿಡಗಳ ಪಾತ್ರ ಬಹಳ ಬಹಳ ಮುಖ್ಯ. ಅದರಿಂದ ಪ್ರತಿ ಒಬ್ರು ಸಾಧ್ಯವಾದಷ್ಟು ಮರ ಗಿಡಗಳನ್ನ ನಡಿ. ನೀವೆಷ್ಟೇ ಆಸ್ತಿ ಸಂಪತ್ತನ್ನ ಇಟ್ರೆ ಅವೆಲ್ಲವನ್ನ ನಿಮ್ಮ ಬಂಧು ಬಳಗದವರು ತಿಂದು ತೇಗ್ತಾರೆ. ಆಮೇಲೆ ಇಷ್ಟೇ ಇಟ್ಟಿದ್ದಾರೆ ಅಂತ ಗೊಣಗ್ತಾರೆ. ಅದರ ಬದಲು ನಿಮ್ಮ ಮನೆಯವರಿಗೆ, ನೆಂಟರಿಷ್ಟರಿಗೆ, ಬಂಧು ಬಳಗದವರಿಗೆ 30% ಮಾತ್ರ, ಇನ್ನು ಉಳಿದಿದ್ದ 70% ಪ್ರಕೃತಿಯಲ್ಲಿ ಮರ ಗಿಡಗಳನ್ನ ನಟ್ಟು ಹೋಗ್ಬೇಕು. ನೀವೇನು ಮಾಡದೇ ಇದ್ರೂ ಪರವಾಗಿಲ್ಲ. ನಿಮ್ಮ ಕೊನೆಯ ಜೀವಂತ ಉಸಿರಿರೋವರೆಗೆ ನೀವು 1,00,000 ಮರವನ್ನಾದ್ರೂ ನೆಟ್ಟು ಹೋಗ್ಬೇಕು. ಪ್ರತಿಯೊಬ್ಬರು 1,00,000 ಮರವನ್ನ ನೀವು ನಡ್ಲೇಬೇಕು. ಯಾಕೆಂದ್ರೆ ಒಂದು ಮರ ಒಂದು ದಿನಕ್ಕೆ 3 ಜನರಿಗೆ ಬೇಕಾದಷ್ಟು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಮರ ಒಂದು ದಿನಕ್ಕೆ 3 ಜನರಿಗೆ ಆಗುವಷ್ಟು ಆಮ್ಲಜನಕವನ್ನ ಉತ್ಪತ್ತಿ ಮಾಡ್ತದೆ. ಆದ್ರೆ ಒಬ್ಬ ವ್ಯಕ್ತಿಗೆ ಅನಾರೋಗ್ಯವಾಗಿ ಒಂದು ದಿನ ICU-ನಲ್ಲಿದ್ರೆ ಅವನಿಗೆ 25,000-30,000 ರೂಪಾಯಿ ಆಗ್ತದೆ. ಆಗ ಒಂದು ಮರ ಒಂದು ದಿನಕ್ಕೆ ಎಷ್ಟು ನಿಮಗೆ ಇನ್ಕಮ್ ಬರ್ತಾ ಇದೆ? 60,000 ರೂಪಾಯಿ ಒಂದು ಮರದಿಂದ. ಅದರಲ್ಲೂ ಮಾವಿನ ಮರ, ಅರಳಿ ಮರ, ಹೊಂಗೆ ಮರ, ಹತ್ತಿ ಮರ, ಬಿಲ್ಪತ್ರೆ ಮರ, ಇಂಥ ಮರಗಳು, ಅರಳಿ ಮರ ಇವೆಲ್ಲವೂ ಮನುಕುಲಕ್ಕೆ ವರದಾನ. ಇಷ್ಟು ಒಂದು ಸರಳವಾದ ವಿಜ್ಞಾನವನ್ನ ನಮ್ಮ ಜನ ತಿಳ್ಕೊಳ್ಳದೆ ರಸ್ತೆಯನ್ನ ಅಗಲೀಕರಿಸುವಾಗ ಲಕ್ಷಾಂತರ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ. ತಮ್ಮ ಮೋಜು ಮಸ್ತಿಗಾಗಿ ಫೈರ್ ಕ್ಯಾಂಪ್ಗಳಾಗಿ ಮರಗಳನ್ನು ನಾಶ ಮಾಡ್ತಾ ಇದ್ದಾರೆ. ಹೊಗೆ ಸೊಪ್ಪು ಬೆಳೆಯಲಿಕ್ಕಾಗಿ, ಹೊಗೆ ಸೊಪ್ಪು ಮನುಕುಲವನ್ನು ನಾಶ ಮಾಡುವಂತ ಹೊಗೆ ಸೊಪ್ಪನ್ನ ಬೆಳೆಸಲಿಕ್ಕಾಗಿ ಅನೇಕ ಮರಗಿಡಗಳನ್ನು ನಾಶ ಮಾಡ್ತಾ ಇದ್ದಾರೆ. ಅದರಿಂದ ದಯಮಾಡಿ ನಿಮ್ಮ ಜಮೀನಿನಲ್ಲಿ, ಹುಬ್ಳಿ, ಧಾರವಾಡ, ಬೆಳಗಾಂ, ರಾಯಚೂರು ಇವರೆಲ್ಲ ನಮ್ ಕಡೆ ಬಹಳ ಬಿಸಿಲು ಅಂತ ಹೇಳ್ತಾರೆ. ನೀವೆಲ್ಲ ಬಿಸಿಲುಗಳಿಗೆ ಪರಿಹಾರ ಇಷ್ಟೇ. ನಿಮ್ಮ ಜಮೀನಿನಲ್ಲಿ ಬದುಗಳಲ್ಲಿ ಮರಗಳನ್ನು ನಡಿ. ಮಾವಿನ ಮರಕ್ಕೆ ನೀರ್ ಕಮ್ಮಿ ಸಾಕು, ಬೇರದ ಮರಕ್ಕೆ ನೀರ್ ಕಮ್ಮಿ ಸಾಕು. ನೇರಳೆ, ಹೊಂಗೆ, ಹಳ್ಳಿ, ಆಲ, ಹತ್ತಿ, ಬಿಲ್ಪತ್ರೆ ಇಂಥ ಗಿಡಗಳನ್ನು ನಡಿ. ಈ ಗಿಡಗಳು ನಿಮ್ಮನ್ನ ಉಳಿಸ್ತವೆ. ಹೊಂಗೆ ಗಿಡಗಳನ್ನು ನಡಿ. ಇವೆಲ್ಲವೂ ನಿಮ್ಮನ್ನು ಉಳಿಸ್ತವೆ. ನಿಮ್ಮ ಪ್ರಕೃತಿಯ ತೇವಾಂಶವನ್ನ ಹೆಚ್ಚಿಸ್ತದೆ. ಬಿಸಿಯ ತಾಪಮಾನವನ್ನ ಕಡಿಮೆ ಮಾಡ್ತದೆ. ನಿಮ್ಗೆ ಇವುಗಳು ಆಮ್ಲಜನಕ ಕೊಡೋದ್ರ ಜೊತೆಗೆ ಹಣ್ಣು ಕೊಡ್ತವೆ, ನಮ್ಗೆ ಆಹಾರ ಕೊಡ್ತವೆ, ಶುದ್ಧವಾದ ಗಾಳಿ, ನೆರಳು ಕೊಡ್ತವೆ. ಇವತ್ತು ಎಲ್ಲರೂ ದೊಡ್ಡ ದೊಡ್ಡ ಮನೇಲಿ ಇದ್ರು AC ಇಲ್ಲ ಅಂದ್ರೆ ಅವ್ರ ಕೈ ತಡ್ಕೊಳಕ್ಕಾಗಲ್ಲ. ಅದೇ ನೀವು ಒಂದು 5 ನಿಮಿಷ ಹೊಂಗೆ ಮರದ ಕೆಳಗೆ ನೀವು ಕೂತ್ ನೋಡಿ, ಎಂತ ಅನುಭವ ಆಗ್ತದೆ. ಮಾವಿನ ಮರ ನೀರು ಕಡಿಮೆ ತಗೊಳ್ತದೆ. ಮಾವಿನ ಮರವನ್ನ ನಾವೆಲ್ಲರೂ ಲಕ್ಷ್ಮಿ ಅಂತ ಹೇಳ್ತೇವೆ. ಹಲಸಿನ ಮರವನ್ನು ನಾವು ಲಕ್ಷ್ಮಿ ಅಂತ ಹೇಳ್ತೇವೆ. ಯಾಕೆಂದ್ರೆ ಇವುಗಳೆಲ್ಲವೂ ಕೊಡೋದನ್ನೇ ಕಲ್ತಿರೋದು. ಇವು ತಗೊಳ್ಳೋದು ಬಹಳ ಕಡಿಮೆ. ಇವಕ್ಕೆ ನೀರ್ ಕಮ್ಮಿ ಸಾಕು, ಆಹಾರ ಕಮ್ಮಿ ಸಾಕು. ಆದ್ರೆ ಇವುಗಳು ನಮ್ಗೆ ಆಮ್ಲಜನಕವನ್ನ ಯಥೇಚ್ಛ ಕೊಡ್ತವೆ, ಜಾಸ್ತಿ ಕೊಡ್ತವೆ. ಅದರಿಂದ ನಾವು ಇವುಗಳೆಲ್ಲವನ್ನ ನಾವು ಲಕ್ಷ್ಮಿ, ನಮ್ಮ ಸಂಪತ್ತು, ನಮ್ಮ ದೇವರು ಅಂತ ಅಂದ್ಕೊಳ್ಬೇಕು. ಆದ್ರಿಂದ ನೀವು ಆದಷ್ಟು ಮರ ಗಿಡಗಳನ್ನ ನಡ್ಲಿಕ್ಕೆ ಪ್ರಯತ್ನ ಪಡಿ. ಬೇವಿನ ಮರವನ್ನು ನಡಿ, ಅರಳಿ ಮರವನ್ನು ನಡಿ, ಹೊಂಗೆ ಮರವನ್ನು ನಡಿ. ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ನಡಿ. ನಿಮ್ಮ ಜಮೀನಿನಲ್ಲಿ ನಡಿ, ರಸ್ತೆ ಬದುಗಳಲ್ಲಿ ನಡಿ, ಸ್ಮಶಾನಗಳಲ್ಲಿ ನಡಿ. ಕಾಡು ಮರಗಳು ಎಲ್ಲೆಲ್ಲಿ ಸಾಧ್ಯ ನಡ್ಲಿಕ್ಕೆ ಆಗ್ತದೆ ಅಲ್ಲೆಲ್ಲ ನಡಿ. ಅವೇ ನಿಮ್ಮ ಜೀವನದ ಮುಂದಿನ ಸಂಪತ್ತು. ನಿಮ್ಮ ಮುಂದಿನ ಜೀವನದಲ್ಲಿ ನಿಮಗೆ ಒಳ್ಳೆಯ ಜಾಗದಲ್ಲಿ
ಅವತಾರ ಸಿಕ್ಬೇಕು, ಒಳ್ಳೆಯ ಸಂಪತ್ತು ಸಿಕ್ಬೇಕು, ಒಳ್ಳೆಯ ಆರೋಗ್ಯ ಸಿಕ್ಬೇಕು, ಒಳ್ಳೆಯ ನೆಮ್ಮದಿ ಸಿಕ್ಬೇಕಂದ್ರೆ ಪ್ರಕೃತಿಯಲ್ಲಿ ಮರ ಗಿಡಗಳನ್ನ ನಡಿ. ಅದೆಲ್ಲೇ ಜಾಗ ಸಿಕ್ಲಿ, ಯಾರದೇ ಜಾಗ ಸಿಕ್ಲಿ, ಮರ ಗಿಡಗಳನ್ನ ನಡಿ. ಮರ ಗಿಡಗಳನ್ನ ಎಷ್ಟು ನಡ್ತಿರೋ ಅಷ್ಟು ನಿಮಗೆ ಉಳಿಗಾಲ. ಭೂಮಿಲಿ ಅಷ್ಟು ಈ ವರ್ಷ ಎಲ್ಲ ಈ ಬಿಸಿಲಿನ ತಾಪ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ. 5 ನಿಮಿಷ ಹೋಗಿ ಮರದ ಕೆಳಗೆ ಕೂತ್ ನೋಡಿ, ನಿಮ್ಗೆ ಎಷ್ಟು ಆನಂದ ಸಿಗ್ತದೆ ಅಂತ. ಅದೇ ನೀವೊಬ್ರು ಮನೇಲಿ ಹೋಗಿ 5 ನಿಮಿಷ ಸುಮ್ಮನೆ ಕೂತ್ಕೊಳಕ್ ಆಗಲ್ಲ. ಅಲ್ಲಿ ಫ್ಯಾನ್ ಇರ್ಬೇಕು, ಅಲ್ಲಿ AC ಇರ್ಬೇಕು. ಅದೇ ಹೊಂಗೆ ಮರದ ಕೆಳಗಡೆ ಕೂತ್ ನೋಡಿ, ಆ ಆನಂದವೇ ಬೇರೆ, ಆ ಸಂತೋಷವೇ ಬೇರೆ. ಅದರಿಂದ ದಯಮಾಡಿ ನಿಮ್ಮ ಸಂಪಾದನೆಯಲ್ಲಿ ಒಂದು 70 ಭಾಗವನ್ನ ಪ್ರಕೃತಿಗೆ ಕೊಡಿ, ಇನ್ನು 30 ಭಾಗ ಮಾತ್ರ ನಿಮ್ಮ ಕುಟುಂಬದವರಿಗೆ ಕೊಡಿ. ಇದು ನಾನು ಕಂಡುಕೊಂಡಂತ ಸತ್ಯ. ನಿಮ್ಮ ಕುಟುಂಬದವರಿಗೆ ನಿಮ್ಮ ದುಡಿಮೆಯಲ್ಲಿ 30% ಮಾತ್ರ ಕೊಡ್ಬೇಕು, ಬಾಕಿ 70% ಅನ್ನ ನೀವು ಪ್ರಕೃತಿಗೆ ಕೊಡ್ಬೇಕು. ಪ್ರಕೃತಿಗೆ ಎಷ್ಟು ಕೊಡ್ತೀರಿ ಅಷ್ಟು ಒಳ್ಳೇದು. ಇಲ್ಲಿ ಯಾವುದೇ ಫಲಾಪೇಕ್ಷೆ ಇದೆ, ಎಲ್ಲೂ ನಿಮ್ಮ ನೇಮ್ ಹಾಕಕ್ ಹೋಗ್ಬೇಡಿ. ನಿಮ್ಮ ಹೆಸರು ಎಲ್ಲೂ ಬರಬಾರ್ದು, ಬರೀ ನಿಮ್ಮ ಕೆಲಸ ಮಾತ್ರ ಕಾಣ್ಬೇಕಷ್ಟೇ. ಸುಮ್ಮನೆ ಎಲ್ಲೋ ಒಂದು ಗಿಡ ನಟ್ಬಿಟ್ಟು ನಿಮ್ಮ ಹೆಸರು ಹಾಕೋಕೆ ಹೋಗ್ಬೇಡಿ. ಮರ ಗಿಡಗಳನ್ನ ನಡಿ. ಅದೆಲ್ಲರಿಗೂ ಸಮಾನವಾಗಿ ಆಹಾರವನ್ನ, ಆರೋಗ್ಯವನ್ನ, ಆಮ್ಲಜನಕವನ್ನ ಕೊಡ್ತದೆ. ನಮಸ್ತೆ.